ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಎಷ್ಟೋ ಕಂಪನಿಗಳಲ್ಲಿ ಉದ್ಯೋಗಿಗಳಿಗೆ ಸ್ಯಾಲರಿ ಹೈಕ್ ಕೊಡೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಮಹೀಂದ್ರಾ ಕಂಪನಿಯು ತನ್ನ 23,000 ಉದ್ಯೋಗಿಗಳಿಗೆ ಉದ್ಯೋಗಿ ಷೇರು ಮಾಲೀಕತ್ವ ಯೋಜನೆ ಶುರು ಮಾಡಲು ಮುಂದಾಗಿದೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರೋ ಫ್ಲೋರ್ ವರ್ಕರ್ಸ್ಗೂ ಈ ಸ್ಕೀಮ್ ಅಪ್ಲೈ ಆಗಲಿದೆ. ನೌಕರರ ಕೊಡುಗೆಯನ್ನು ಗುರುತಿಸಿ ಕಂಪನಿ ಈ ನಿರ್ಧಾರಕ್ಕೆ ಬಂದಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಿಇಒ ಮತ್ತು MD ಅನೀಶ್ ಶಾ ಅವರು, ಉದ್ಯಮದಲ್ಲೇ ಮೊದಲ ಬಾರಿಗೆ ಮಹೀಂದ್ರಾ ಕಂಪನಿ ತನ್ನ ಬೆಳವಣಿಗೆಗೆ ಕಾರಣರಾದ ಸುಮಾರು 23,000 ಉದ್ಯೋಗಿಗಳಿಗೆ ಒಂದು ಭಾಗದ ಉದ್ಯೋಗಿ ಷೇರು ಮಾಲೀಕತ್ವ ನೀಡಲು ಮುಂದಾಗಿದೆ ಅಂತ ಹೇಳಿದ್ದಾರೆ. ಈ ಸ್ಕೀಮ್ ಮಹೀಂದ್ರಾ ಆಟೋ ಮತ್ತು ಕೃಷಿ ವಲಯಗಳಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ರಿಗೂ ಸಿಗಲಿದೆ ಅಂತ ಹೇಳಿದ್ದಾರೆ. ಇದು ನಮ್ಮ ಕಂಪನಿಯ ಸಂಸ್ಕೃತಿ. ಈ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಕಾರಣ ಈ ಕಂಪನಿ ಪ್ರತಿಯೊಬ್ಬ ಕೆಲಸಗಾರನಿಗೂ ಸೇರಿದ್ದು. ಇದು ಉದ್ಯೋಗಿಗಳಿಗೆ ಲಾಭಾಂಶವನ್ನು ನೀಡಲಿದೆ. ಎಲ್ಲ ಉದ್ಯೋಗಿಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಲಿದೆ ಅಂತ ಅನೀಶ್ ಶಾ ಹೇಳಿದ್ದಾರೆ. ಕಂಪನಿ ಲಾಭಾಂಶ 12 ಪಟ್ಟು ಹೆಚ್ಚಾಗಿದೆ. ಇದು 5 ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚು ಎನ್ಬೋದು. ಬಂದ ಲಾಭದಲ್ಲಿ ಕೆಲಸ ಮಾಡಿದವರಿಗೆ ಪಾಲು ಕೊಡಲೇಬೇಕು. ಹಾಗಾಗಿ 23,000 ಉದ್ಯೋಗಿಗಳಿಗೆ ಒಟ್ಟು 500 ಕೋಟಿಯನ್ನು ಹಂಚಲಿದ್ದೇವೆ ಅಂತ ಅನೀಶ್ ಶಾ ಹೇಳಿದ್ದಾರೆ. ಇನ್ನು ಈ ಸ್ಕೀಮ್ಗೆ ಯಾರು ಅರ್ಹರು ಅಂತ ನೋಡೋದಾದರೆ, ಗ್ರೂಪ್ನಲ್ಲಿ ಕನಿಷ್ಠ 12 ತಿಂಗಳ ಸೇವೆ ಮಾಡಿರೋ ಪರ್ಮನೆಂಟ್ ಎಂಪ್ಲಾಯೀಸ್ ಈ ಸ್ಕೀಮ್ಗೆ ಅರ್ಹರು. ಈ ಸ್ಕೀಮ್ ಕಂಪನಿಯ ದೀರ್ಘಾವಧಿ ಕೊಡುಗೆಗಳಿಗೆ ಪ್ರತಿಫಲ ನೀಡಲಿದೆ. ಹಾಗೆಯೇ ಕಂಪನಿ ಸಂಪತ್ತು ಸೃಷ್ಟಿ ಜೊತೆಗೆ ಉದ್ಯೋಗಿಗಳನ್ನು ಕೂಡ ಸೃಷ್ಟಿ ಮಾಡಲಿದೆ ಅಂತ ಹೇಳಿದ್ದಾರೆ. ಕಂಪನಿಯ ಲಾಭಾಂಶದಲ್ಲಿ 500 ಕೋಟಿಯನ್ನು ಈಗ ಉದ್ಯೋಗಿಗಳಿಗೆ ಹಂಚಿಕೆಯನ್ನು ಮಾಡಲಾಗ್ತಾ ಇದೆ. ಇದು ಕಾರ್ಮಿಕರ ಪಾಲು ಎನ್ಬೋದು. ಮಹೀಂದ್ರಾ ಕಂಪನಿ ಜೂನ್ ತ್ರೈಮಾಸಿಕದಲ್ಲಿ ಏಕೀಕೃತ ನಿವ್ವಳ ಲಾಭದಲ್ಲಿ ವರ್ಷದಿಂದ ವರ್ಷಕ್ಕೆ 24% ಹೆಚ್ಚಳವಾಗ್ತಾ ಇದೆ. ಅಂದರೆ ಸುಮಾರು 4,083 ಕೋಟಿ ಲಾಭದಲ್ಲಿದೆ ಅಂತ ಹೇಳಿದ್ದಾರೆ. ಕಳೆದ ಹಣಕಾಸು ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಕಂಪನಿ 3,283 ಕೋಟಿ ರೂಪಾಯಿ ನಿವ್ವಳ ಲಾಭದ ವರದಿ ಮಾಡಿತ್ತು. ಜೂನ್ ತ್ರೈಮಾಸಿಕದಲ್ಲಿ ಇದರ ಒಟ್ಟು ಆದಾಯ ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ 37,218 ಕೋಟಿ ರೂಪಾಯಿಗಳಿಂದ 45,529 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಅಂತ ತಿಳಿದು ಬಂದಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.